ಖಾದರ್ ಅವರು ಸ್ವತಃ ಅವರ ಲೆಟರ್ ಐಡ್ ಅಲ್ಲಿ ಬರೆದು ಕೊಟ್ಟಿದ್ದಾರಲ್ಲ ಮಾಡ್ಬೇಕಂತ ಹೇಳಿ. ಹೌದು, ಬೇಜವಾಬ್ದಾರಿ ಅಲ್ಲ. ಮಳೆಗಾಲದಲ್ಲಿ ಮಂಜುನಡಿ ಪ್ರಕರಣದಂತಹ ಹಲವು ಘಟನೆಗಳು ನಡೆಯುತ್ತಿದ್ದರೂ ಸ್ಥಳೀಯ ಆಡಳಿತಾಧಿಕಾರಿಗಳು ಮಾತ್ರ ಮಳೆಗಾಲಕ್ಕೂ ಮುನ್ನ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ಇತ್ತೀಚೆಗಷ್ಟೇ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಳೆಗಾಲಕ್ಕೂ ಮುನ್ನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದರು. ಉಳ್ಳಾಲ ನಗರದ ಮುಕ್ಕಚ್ಚೇರಿ ಹೈದರ್ ಅಲಿ ರಸ್ತೆಯ ನಿವಾಸಿಗಳು ಇಂದು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಹಾಗಾದ್ರೆ ಸ್ಪೀಕರ್ ಪತ್ರಕ್ಕೂ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ. ಹೌದು, ತೆರೇಜಾ ಗ್ರೇಟಾ ಡಿಸೋಜಾ ಹಾಗೂ ಇತರ 13 ಕುಟುಂಬಗಳ ಮನೆಗಳ ಎದುರು ಕೊಳಚೆ ನೀರು ಸಂಗ್ರಹವಾಗಿ ದುರ್ವಾಸನೆ, ಸೊಳ್ಳೆಗಳ ಕಾಟ ಮತ್ತು ಅನಾರೋಗ್ಯ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯರು ಹಲವು ಬಾರಿ ಉಳ್ಳಾಲ ನಗರಸಭೆ ಪೌರಾಯುಕ್ತರಿಗೆ ದೂರು ಸಲ್ಲಿಸಿದ್ದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ನಿವಾಸಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಮೊನ್ನೆಯಷ್ಟೇ ಇತ್ತೀಚೆಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಮಳೆಗಾಲಕ್ಕೂ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ. ನೀವು ಈ ಬಗ್ಗೆ ನೋಟಿಸ್ ಕೂಡ ಕೊಟ್ಟಿದ್ದೀರಿ ಉಳ್ಳಾಲ ನಗರಸಭೆಗೆ. ಹೌದು, ಆದ್ರೆ ಈವರೆಗೆ ಅವರು ಕ್ರಮವನ್ನ ಯಾಕೆ ಕೈಗೊಂಡಿಲ್ಲ ಅಂತ? ಹೌದು, ಯಾಕೆ ಅವರು ಮಾಡ್ಲಿಲ್ಲ ಇದನ್ನು? ಅವರು ಈಗ ಯುಟಿ ಖಾದರ್ ಅವರು ಸ್ವತಃ ಅವರ ಲೆಟರ್ ಐಡ್ ಅಲ್ಲಿ ಬರೆದು ಕೊಟ್ಟಿದ್ದಾರಲ್ಲ ಮಾಡ್ಬೇಕಂತ ಹೇಳಿ. ಮಾಡಿ ನಾವು ಸಬ್ಮಿಟ್ ಮಾಡಿದ ನಂತರ ಕೂಡ ಅವರು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಅದು ಹೌದು ಬೇಜವಾಬ್ದಾರಿ ಅಲ್ಲ. ಕಾರಣ ಏನಿರ್ಬೋದು ಅಂತ? ಕಾರಣ ಅಂದ್ರೆ ಇಲ್ಲಿ ಕೆಲವರು ಇದರಲ್ಲಿ ನಮಗೆ ಹೇಳಿದ ಪ್ರಕಾರ ಅಂದ್ರೆ ನೆರೆಕರೆಯವರು ಅದಕ್ಕೆ ಇದು ಟಾಯ್ಲೆಟ್ ಇದ್ದ ನೀರೆಲ್ಲ ಬಿಟ್ಟಿದ್ದಾರೆ. ಸೊ ಅದನ್ನು ಅವರು ಮುಚ್ಚಾಕ್ಲಿಕ್ಕೆಗೋಸ್ಕರ ಅದನ್ನು ಕೆಲವು ಕಲ್ಲನ್ನು ಅವರು ತೆಗಿತಿಲ್ಲ. ಸೊ ಹಾಗಾಗಿ ಅದನ್ನ ಈಗ ತೆಗೆದ್ರೆ ಅದು ಗೊತ್ತಾಗ್ತದಲ್ಲ ಯಾವುದೆಲ್ಲ ಯಾವ ಮನೆಯದ್ದೆಲ್ಲ ವೇಸ್ಟೇಜ್ ಬಿಟ್ಟಿದಾರಂತ ಮನೆಗೆ ಇದಕ್ಕೆ ಚರಂಡಿಗೆ. ಅದಕ್ಕೋಸ್ಕರ ಅವರು ತೆಗಿತಿಲ್ಲ. ಹೇಳುವಾಗಲೇ ಅಲ್ಲಿ ಹೇಳ್ತಾರೆ ನಾವು ಧೂಳು ತೆಗಿತೇವೆ. ಹೋಗ್ಲಿಕ್ಕೆ ಅಲ್ಲಿ ಅವರ ಹತ್ರ ಮಾತಾಡುವಾಗ ಪೌರೈತರ ಹತ್ರ ಮಾತಾಡುವಾಗ ಅವ್ರು ಹೇಳುದಿಷ್ಟೇ, ನಾವು ಧೂಳು ತೆಗಿತಿದ್ದೇವೆ ಅಂತ ಹೇಳಿ, ನಾವು ಕೆಲಸ ಮಾಡ್ತಿದ್ದೇವೆ. ಇಲ್ಲಿ ಕಾಣುದಿಲ್ಲ ಕೆಲಸ ಮಾಡಿದ್ದು. ಇಲ್ಲಿ ಇಬ್ಬರು ಇರುದು, ಈಗ ಸಹ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಬ್ಬರು ಇರುದು. ಅಲ್ಲಿ ಇಬ್ಬರಿಂದ ಎಷ್ಟು ಧೂಳು ತೆಗಿಬಹುದು? ಈಗ ಧೂಳು ತೆಗೆದ್ರೆ ಸಮಸ್ಯೆ ಪರಿಹಾರ ಆಗತ್ತಾ ನಿಮ್ಮದೀಗ? ಇಲ್ಲಿ ರೋಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು, ಆದ್ರೆ ನಮ್ಮ ಮನೆ ಹತ್ರ ಆಗುದಿಲ್ಲ. ಯಾಕೆಂದ್ರೆ ಅದು ನೀರು ಕಲ್ಲಿದು ಮುಂಚೆ ಮಾಡಿದ ಕಲ್ಲಿದು ಕಟ್ಟ ಅದೆಲ್ಲ ಈಗ ಸ್ವಲ್ಪ ಇದಾಗಿದೆ. ಅಂದ್ರೆ ತುಂಬಾ ವರ್ಷ ಆಗಿ ಸ್ವಲ್ಪ ಕಲ್ಲೆಲ್ಲ ತುಂಡಾಗಿ ಅದರಿಂದ ನೀರು ಮೇಲೆ ಬರ್ತದೆ ನಮ್ಗೆ. ಅದರಿಂದ ನೀರು ಬಂದ ನೀರು ಹೊಸರು ಎಲ್ಲ ಸೇರಿ ನಮ್ಮ ಬಾವಿಗೆ ಹೋಗ್ತದೆ, ಬಾವಿ ಕಲುಷಿತಗೊಳ್ತದೆ. ಅದನ್ನು ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಗಾಲದಲ್ಲಿ. ಬೇರೆ ಟೈಮಲ್ಲಿ ಯೂಸ್ ಮಾಡಬಹುದು. ಅವ್ರು ಬಂದು ನೋಡಿದಾರೆ ಸರ್? ಈಗ ನಗರಸಭೆಯವರು ಯಾರಾದ್ರೂ ಬಂದು ನೋಡಿದಾರೆ ಏನ್ ಸಮಸ್ಯೆ ಏನಾಗ್ತಿದೆ ಅಂತ? ಇಲ್ಲಿ ನಾವು ಇಂಜಿನಿಯರ್ಗೆ ಕಾಲ್ ಮಾಡಿ ಹೇಳಿದಕ್ಕೆ ತುಳಸಿ ಮೇಡಮ್ ಅಂತ ಇಲ್ಲಿ ಇದ್ದಾರೆ ಇಂಜಿನಿಯರ್, ಅವರು ದಿನೇಶ್ ಅಂತ ಹೇಳಿ ಅವರನ್ನು ಕಳಿಸಿದ್ರು. ಅವರೊಂದು ಜಸ್ಟ್ ನೋಡಿ ಹೋಗಿದ್ದಾರೆ. ಮತ್ತೆ ಇಲ್ಲಿದ್ದು ಯಾರು ವಿ ಅವರು ಬಂದು ಇಲ್ಲಿ ಒಮ್ಮೆ ನೋಡಿ ಹೋಗಿದ್ದಾರೆ ಅಷ್ಟೇ. ಫೋಟೋ ತೆಗೆದು ಅವರಿಗೆ ಕಳಿಸಿದ್ದಾರಂತೆ ಅಷ್ಟೇ. ಅದರ ನಂತರ ಇಲ್ಲಿ ಅವರು ಎಂತ ಇದು ಮಾಡ್ಲಿಕ್ಕೆ ಏನು ಬರ್ಲಿಲ್ಲ. ಪರಿಹಾರ ಏನು ಇಲ್ಲ, ಫೋಟೋ ತೆಗೆದಷ್ಟೇ ಹೋಗಿದ್ದಾರೆ. ಹೌದು, ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಪರಿಹಾರ ನಮ್ಗೆ ಎಂತ, ಇದು ನೀರಿದು ಒಳಗೆ ಬಂದ ಇದಕ್ಕೆ ನಮ್ಗೆ ಪರಿಹಾರ ಕೊಟ್ಟು ಏನು ಪ್ರಯೋಜನ? ಇದು ತೋಡಿದ್ದು ಕ್ಲೀನ್ ಆದ್ರೆ ನಮ್ಗೆ ಒಂದು ಸ್ವಲ್ಪ ಆದ್ರೂ ಸಾಲ್ವ್ ಆಗ್ತದಲ್ಲ ಪ್ರಾಬ್ಲಮ್ ನಮ್ದು. ಇನ್ನು ಮನೆಗೆಲ್ಲ ಒಂದು 2-3 ಮನೆಗೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಉಂಟು. ಅಲ್ಲಿ ಟೋಟಲ್ ಆಗಿ ಸುತ್ತಮುತ್ತ ಎಷ್ಟು ಮನೆ ಇದೆ ಸರ್? ಇಲ್ಲಿ 30ಗಿಂತ ಜಾಸ್ತಿ ಮನೆ ಇದೆ ಮೇಡಮ್. ಈಗ ಫೈನಲ್ ಆಗಿ ನಿಮ್ಮ ಆಗ್ರಹ ಏನು? ನಮಗೆ ಇದನ್ನು ಒಮ್ಮೆ ಕ್ಲೀನ್ ಮಾಡಿ ಕೊಡ್ಬೇಕು. ತುಂಬಾ ವರ್ಷ ಆಯ್ತಂತೆ ಇದನ್ನು ಮಾಡದೆ. ಯಾಕೆಂದ್ರೆ ಮುಂಚಿದು ಕೌನ್ಸಿಲರ್ ಅವರು ಕ್ಲೀನ್ ಆಗಿ ಇದು ಕೆಲಸ ಮಾಡ್ತಿದ್ರು. ಈಗದವರು ಸ್ವಲ್ಪ ಮಾಡುದಿಲ್ಲ. ಯಾಕೆಂತ ನಮ್ಗೆ ಗೊತ್ತಿಲ್ಲ. ಕೇಳಿದ್ರೆ ಹೇಳ್ತಾರೆ ಅವರ ಹಣ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆದ್ದು ನಾವು ಇದು ಕೇಳಿದಕ್ಕೆ ಅವರು ಹೇಳಿದ್ದಾರೆ ನಾವು ಟ್ಯಾಕ್ಸ್ ಕಟ್ಟಿದ್ದೇವೆ ಅಂತ ಹೇಳಿ. ಟ್ಯಾಕ್ಸ್ ಕಟ್ಟಿದ ಹಣ ಎಲ್ಲಿ ಹೋಗ್ತದೆ? ನಮ್ಮದು ಕ್ವಶನ್ ಅಷ್ಟೇ. ಅವ್ರ ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಈಗ ಕೌನ್ಸಿಲರ್ ಹೇಳ್ತಾರೆ ಹಣ ಇಲ್ಲ ಅಂತ. ಹಣ ಇಲ್ಲದೆ ಎಲ್ಲಿ ಹೋಗ್ತದೆ ಅದು ಹಣ? ನಾವು ಕಟ್ತಿದ್ದೇವಲ್ಲ ಪ್ರತಿಯೊಬ್ಬರು 2-2 ಸಾವಿರ ಕಟ್ತೇವೆ. ಎಲ್ಲಿಂದ? ನಮ್ಗೆ ಸುಲಭದಲ್ಲಿ ಬರುದಿಲ್ಲ, ಕೆಲಸ ಮಾಡಿಯೇ ಕಟ್ಬೇಕಲ್ಲ. ಪ್ರತಿಯೊಬ್ಬರು ಸಹ ಟ್ಯಾಕ್ಸ್ ಕಟ್ಟುದು ಯಾಕೆ? ಅವರವರ ಇದು ಕಷ್ಟ ಕಾಲಕ್ಕೆ ಅವರು ಯೂಸ್ ಮಾಡ್ಲಿಕ್ಕಂತ. ನಾವೀಗ ಕಂಪ್ಲೇಂಟ್ ಹೋಗಿ ಕೊಡುವಾಗ ಅವರ ಕೈಯಿಂದ ಮಾಡುದಲ್ಲ ಹಣ, ನಾವು ಕೊಟ್ಟ ಟ್ಯಾಕ್ಸ್ ಇಂದ ಅವರು ಕೆಲಸ ಮಾಡುದಲ್ಲ. ಅಚ್ಚರಿಯ ಸಂಗತಿ ಏನೆಂದ್ರೆ ಈ ಸಮಸ್ಯೆ ಕುರಿತು ವಿಧಾನಸಭಾ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಅವರು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದರೂ ಅದಕ್ಕೂ ಮನ್ನಣೆ ಸಿಗದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರ ದೂರುಗಳನ್ನು ನಿರ್ಲಕ್ಷ್ಯ ಮಾಡುವ ಆಡಳಿತ ವ್ಯವಸ್ಥೆ ಈಗ ರಾಜ್ಯದ ಉನ್ನತ ಹುದ್ದೆಯಲ್ಲಿರುವ ಸ್ಪೀಕರ್ ಅವರ ಮನವಿಗೂ ಸ್ಪಂದಿಸದಿದ್ದರೆ ಜನರು ನ್ಯಾಯಕ್ಕಾಗಿ ಯಾರ ಬಳಿ ಹೋಗಬೇಕು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಳೆಗಾಲ
ಸಮೀಪಿಸುತ್ತಿರುವ ಹಿನ್ನೆಲೆ ಮನೆ ಬಾಗಿಲಿಗೆ ನದಿಯಂತೆ ನೀರು ಬಂದ್ರೆ ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರು ಏನ್ ಮಾಡಬೇಕು? ಉಳ್ಳಾಲ ನಗರಸಭೆ ಕಣ್ಮುಚ್ಚಿ ಕೂತಿದೆಯಾ? ಯಾಕೆ ಈ ಅಸಡ್ಡೆ? ಸಂಬಂಧಪಟ್ಟವರು ದೂರನ್ನ ನೀಡಿದ್ರು ಕ್ಯಾರೆ ಅನ್ನುತ್ತಿಲ್ಲ ಎಂದರೆ ಕಾರಣವಾದ್ರೂ ಏನು? ಮಳೆಗಾಲದಲ್ಲಿ ಅನಾಹುತವಾದ್ರೆ ಪರಿಹಾರವನ್ನ ನೀಡ್ತೇವೆ ಅಂತೀರಾ? ಒಟ್ಟಿನಲ್ಲಿ ಈ ಘಟನೆ ಉಳ್ಳಾಲ ನಗರಸಭೆಯ ನಿರ್ಲಕ್ಷ್ಯವನ್ನೇ ಪ್ರತಿಬಿಂಬಿಸುತ್ತಿದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಇನ್ನಾದರೂ ಉಳ್ಳಾಲ ನಗರಸಭೆ ಸಮಸ್ಯೆಯ ಗಂಭೀರತೆಯನ್ನು ಅರಿತು ಸೂಕ್ತ ಪರಿಹಾರವನ್ನು ಒದಗಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ.